ನಮಸ್ಕಾರ. ಇವತ್ತಿನ ವಿಷಯ ಈ ರ್ಯಾಲಿಯಲ್ಲಿ ಈ ಷೇರುಗಳಲ್ಲಿ ಬಂದ ಲಾಭ ನೋಡಿ. ಜುಲೈಯಿಂದ ಒಂದು ದೊಡ್ಡ ರ್ಯಾಲಿ ಸ್ಟಾರ್ಟ್ ಆಯಿತು ನಿಫ್ಟಿದ್ದು. ರ್ಯಾಲಿಯಲ್ಲಿ ನಿಫ್ಟಿ 12% ಮೇಲಕ್ಕೆ ಹೋಯಿತು 2 ತಿಂಗಳಲ್ಲಿ. ಈಗ ಕಳೆದ 3 ದಿನಗಳಿಂದ ಸತತವಾಗಿ ನಿಫ್ಟಿ ಕೆಳಗೆ ಬಂದು ನಿಫ್ಟಿ ಡೌನ್ ಬೈ ಝೋನಿಗೆ ಬಂದಿದೆ ಡೈಲಿ ಮೂವಿಂಗ್ ಆವರೇಜಸ್ ಪ್ರಕಾರ. ಕಳೆದ 8 ಟ್ರೇಡಿಂಗ್ ಡೇಸ್ನಲ್ಲಿ ನಿಫ್ಟಿ 4% ಆಗಲೇ ಕೆಳಗೆ ಬಂದಿದೆ. ಇಂಡಿವಿಜುವಲ್ ಷೇರುಗಳಲ್ಲಿ ಕೂಡ ಕಳೆದ 2 ತಿಂಗಳಲ್ಲಿ ಜುಲೈಯಿಂದ ಒಂದು ದೊಡ್ಡ ರ್ಯಾಲಿ ಬಂದಿತ್ತು. ನಮ್ಮ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಬಹಳ ಜನ ಚಾಟ್ ಬಾಕ್ಸ್ನಲ್ಲಿ ಇಮೇಲ್ನಲ್ಲಿ ನಮಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಕೆಲವು ಷೇರುಗಳಲ್ಲಿ ಒಳ್ಳೆಯ ಪ್ರಾಫಿಟ್ ಬಂದಿದೆ ಅಂತ. ಇವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನಾವು ಕಾರ್ಯಾಗಾರದಲ್ಲಿ ಹೇಳಿಕೊಟ್ಟಿದ್ದೇವೆ. ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಕಲಿತುಕೊಂಡ ಮೇಲೆಯೂ ಇಂತಹ ಸಂದರ್ಭಗಳಲ್ಲಿ ನಿಫ್ಟಿ ಇಷ್ಟೊಂದು ಮೇಲಕ್ಕೆ ಹೋಗ್ತಾ ಇರಬೇಕಾದ್ರೆ ಅದು ಸತತವಾಗಿ 2 ತಿಂಗಳು ನೀವು ದುಡ್ಡು ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಮುಂದಿನ ಸತಿ ಆದರೂ ಕೂಡ ಇಂತಹ ಪ್ರಾಫಿಟ್ ನಿಮ್ಮದಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಈ ವಿಡಿಯೋದಲ್ಲಿ 2 ಅಬ್ಸರ್ವೇಷನ್ ಮಾಡ್ತಾ ಇದ್ದೇನೆ. ಮೊದಲನೇದ್ದು, ಇವತ್ತಿನ ವಿಡಿಯೋ ಶಾರ್ಟ್ ಟರ್ಮ್ ನಲ್ಲಿ ಬಂದ ಪ್ರಾಫಿಟ್ ಅನ್ನು ನಿಮಗೆ ತಿಳಿಸ್ಲಿಕ್ಕೆ ಮಾತ್ರ. ಕೆಲವು ದಿನಗಳಿಂದ ಕೆಲವು ವಾರದಲ್ಲಿ ಬಂದಂತ ಪ್ರಾಫಿಟ್ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಮತ್ತು ಇಂಟ್ರಾಡೇಗೆ ಸಂಬಂಧಪಟ್ಟ ವಿಚಾರ ಕೂಡ ಅಲ್ಲ. ಎರಡನೇದ್ದು, ಷೇರು ಮಾರುಕಟ್ಟೆಯಲ್ಲಿ ಶಾರ್ಟ್ ಟರ್ಮ್ ನಲ್ಲಿ ಹಣವನ್ನು ಮಾಡಬೇಕು ಅಂತಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಆಧರಿಸಿ ಷೇರುಗಳನ್ನು ತಗೊಳ್ಳೋದು ಸೇಲ್ ಮಾಡೋದು ಮಾಡಬೇಕಾಗುತ್ತೆ. ಈಗ ನಿಫ್ಟಿ 50 ಷೇರುಗಳಲ್ಲಿ ಜುಲೈ ಸೆಪ್ಟೆಂಬರ್ ಅಲ್ಲಿ ಬಂದ ಪ್ರಾಫಿಟ್ಗಳು ಕೆಲವು ಷೇರುಗಳನ್ನು ಆಯ್ದು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದಾನಿ ಪೋರ್ಟ್ಸ್ 31% ಲಾಭ ಬಂದಿದೆ, ಏಷ್ಯನ್ ಪೇಂಟ್ಸ್ 24, ಆಕ್ಸಿಸ್ ಬ್ಯಾಂಕ್ 16, ಐಷರ್ ಮೋಟಾರ್ಸ್ 38, HUL 15, ICICI ಬ್ಯಾಂಕ್ 22, LNT 22, MNM 18, ಮಾರುತಿ ಸುಜುಕಿ 15%, SBI 17, ಇಂಡೋಸಿನ್ ಬ್ಯಾಂಕ್ 39, ITC 28, SBI ಲೈಫ್ ಇನ್ಶೂರೆನ್ಸ್ 16, ಟೈಟನ್ ಕಂಪನಿ 26, ಕೋಟಕ್ ಮಹೀಂದ್ರ ಬ್ಯಾಂಕ್ 9%. ಈಗ ಇನ್ನೊಂದು ಸೂಚ್ಯಾಂಕ ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ಜುಲೈ ಟು ಸೆಪ್ಟೆಂಬರ್ ಬಂದ ಪ್ರಾಫಿಟ್. ಅದಾನಿ ಎಂಟರ್ಪ್ರೈಸ್ 69% ಪ್ರಾಫಿಟ್, ಅದಾನಿ ಗ್ರೀನ್ 22, ಅದಾನಿ ಟ್ರಾನ್ಸ್ಮಿಷನ್ 79, ಡಿಮಾರ್ಟ್ 19, ಬಾಷ್ 25, ಡಾಬರ್ 13, ಗಾಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 19, ಹ್ಯಾವೆಲ್ಸ್ 20, ಬಜಾಜ್ ಹೋಲ್ಡಿಂಗ್ 44, ಜುಬಿಲೆಂಟ್ ಫುಡ್ ವರ್ಕ್ಸ್ 22, MRF 16, ಪಿಡಿಲೈಟ್ ಇಂಡಸ್ಟ್ರೀಸ್ 30, SBI ಕಾರ್ಡ್ಸ್ 20, ಸಿಮೆಂಟ್ಸ್ 23, ಯುನೈಟೆಡ್ ಬ್ರೇವರೀಸ್ 12% ಪ್ರಾಫಿಟ್ ಬಂದಿದೆ. ಈಗ ಮೂರನೆಯ ಸೂಚ್ಯಾಂಕ ನಿಫ್ಟಿ ಮಿಡ್ ಕ್ಯಾಪ್ 50ಯಲ್ಲಿ ಜುಲೈ ಟು ಸೆಪ್ಟೆಂಬರ್. ಬಜಾಜ್ ಎಲೆಕ್ಟ್ರಿಕಲ್ಸ್ 23, ಆಸ್ಟ್ರೋ ಲಿಮಿಟೆಡ್ 34, ಭಾರತ್ ಎಲೆಕ್ಟ್ರಾನಿಕ್ಸ್ 34, HIL 37, IDFC ಫಸ್ಟ್ ಬ್ಯಾಂಕ್ 41, TVS ಮೋಟಾರ್ಸ್ 21, ಕೆನರಾ ಬ್ಯಾಂಕ್ 26, ಕಂಟೈನರ್ ಕಾರ್ಪೊರೇಷನ್ 13, ಕಮಿನ್ಸ್ ಇಂಡಿಯಾ 20, ಜಿ ಎಂಟರ್ಟೈನ್ಮೆಂಟ್ 16, ಟ್ರೆಂಟ್ 34, LIC ಹೌಸಿಂಗ್ ಫೈನಾನ್ಸ್ 26, ಪೇಜ್ ಇಂಡಸ್ಟ್ರೀಸ್ 25, ಜಿಂದಾಲ್ ಸ್ಟೀಲ್ 24% ಪ್ರಾಫಿಟ್ ಬಂದಿದೆ. ಸದ್ಯಕ್ಕೆ ಹೆಚ್ಚಿನ ಷೇರುಗಳು ಸೆಲ್ ಅಥವಾ ಡೋಂಟ್ ಬೈ ಝೋನ್ ಅಲ್ಲಿದೆ. ಇನ್ನು ಪುನಃ ಒಂದು ರ್ಯಾಲಿ ಬರಬೇಕು ಅಂತಂದ್ರೆ ಸ್ವಲ್ಪ ದಿವಸ ಕಾಯ್ಬೇಕಾಗುತ್ತೆ. ಇಂಥ ಅವಕಾಶಗಳು ಆಗಾಗ ಸಿಕ್ಕಲ್ಲ. ವರ್ಷಕ್ಕೆ ಒಂದು 2, 3, 4 ಅವಕಾಶಗಳು ಸಿಕ್ಕಿದ್ರೆ ದೊಡ್ಡದು. ಆದ್ದರಿಂದ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಮತ್ತು ನಮ್ಮ ಚಾನೆಲ್ ಮೆಂಬರ್ಸ್ಗೆ ಕೊನೆಯಲ್ಲಿ ಹೇಳೋದು, ದಯವಿಟ್ಟು ಸ್ವಲ್ಪ ಅಲರ್ಟ್ ಆಗಿರಿ, ಹುಷಾರಾಗಿರಿ. ಇಂಥ ಆಪರ್ಚುನಿಟೀಸ್ ಬಂದಾಗ ದುಡ್ಡು ಮಾಡ್ಕೊಳ್ಳಿಕ್ಕೆ ಅನುಕೂಲ. ಆಗೇನಾದ್ರೂ ದುಡ್ಡು ಮಾಡ್ಕೊಂಡಿಲ್ಲ ಅಂತಂದ್ರೆ ಅಷ್ಟು ದುಡ್ಡು ಪರ್ಮನೆಂಟ್ ಆಗಿ ನಿಮ್ಮ ಲಾಭದಲ್ಲಿ ಹೊರಗೆ ಹೋಯ್ತು ಅಂತ ಅರ್ಥ. ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಗುಡ್ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ಮಾಡಬೇಕು ಅಂತ ಅನ್ಸಿದ್ರೆ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.